ತೆರೆಯು ಧರ್ಮದ ಅಧವತನವನ್ನು ಹೊಂದಿರುವ ಕಾಲಕ್ಕೆ ಧರ್ಮ ರಕ್ಷಣೆಗೆ ಬೇಕಾಗಿ ಒಬ್ಬಾತ ವಿಶ್ವಮಾನವ ಧರೆಗಿಳಿದು ಬರ್ತಾನೆ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಿಂದಕ್ಕಾದರೆ ಅದು ತ್ರೇತಾಯುಗದಲ್ಲಿ ರಾಮಾವತಾರಿಯಾಗಿ ತಂದೆಯ ಮಾತನ್ನು ಪೂರೈಸುವುದಕ್ಕೆ ಶ್ರೀರಾಮಚಂದ್ರ ಕಾಡನ್ನು ಸೇರಿದ ದುಷ್ಟ ರಾವಣಾದಿಗಳನ್ನು ಸಂಹರಿಸುವುದರ ಮೂಲಕ ಮರಳಿ ಅಯೋಧ್ಯೆಯನ್ನು ಸೇರಿ ರಾಮ ರಾಜ್ಯವನ್ನು ಸ್ಥಾಪಿಸುವುದರ ಜೊತೆಯಲ್ಲಿ ಸುಭಿಕ್ಷೆಯಿಂದ ಬಾಳುವಂತೆ ಜನರು ನೆಮ್ಮದಿಯಿಂದ ಬದುಕುವಂತೆ ಆ ರಾಮ ನಿರೂಪಿಸಿದಂತೆ ಹಾಗೆಂದು ಈ ದ್ವಾಪರಾಯುಗದಲ್ಲಿ ಧರ್ಮ ರಕ್ಷಣೆ ಮಾಡಬೇಕಲ್ಲ. ಇದಕ್ಕಾಗಿಯೋ ಏನು ವಸುದೇವ ದೇವಕರಿಗೆ ಕಂದನಾಗಿ ಕೃಷ್ಣಾಭಿಧಾನದಿಂದ ದರೆಯಲ್ಲಿ ಈ ಹೊತ್ತು ಬಂದವನಿದ್ದೇನೆ. 8 ಮಂದಿ ಭಕ್ತಿಯರು, ಕೆಲವೊಂದು ದುಷ್ಟರನ್ನೂ ವಧಿಸಿದೆ. ಹಾಗೆ ಅಂತ ದುಷ್ಟರಿಲ್ವೇ? ಇನ್ನೂ ಕೆಲವರಿದ್ದಾರೆ. ಅವರನ್ನು ಕೊಲ್ಲುವುದಕ್ಕೆ ನಾನು ಕಾಲವನ್ನು ಕಾಯ್ತಾ ಇದ್ದೇನೆ. ಆದರೆ ಅದೆಲ್ಲ ವಿಶೇಷ, ಯಾರೋ ನಿರೀಕ್ಷೆಯಲ್ಲಿದ್ದಾರಂತೆ. ಜಯ ಜಯ ಶ್ರೀಲೋಲ ಶಾಂತ ಕೃಪಾ ಭಯವಿನ ಜನರ ಮಾಧವ ಏಳು ಧೈರ್ಯವತಾರು ಸುಮನ ಅನಿರೀಕ್ಷಿತವಾಗಿ ನಮ್ಮ ದ್ವಾರಕೆಗೆ ನಿನ್ನ ಆಗಮನವಾಗಿದೆ. ಬರಬೇಕು ಅಂತ ಹೇಳಿದ್ರೆ ನೀನು ಬರುವಂತಹ ವ್ಯಕ್ತಿ ಹೇಳು. 3 ಲೋಕದ ಅಧೀಶನಾಗಿರುವಂತಹ ನೀನು, ಜೊತೆಯಲ್ಲಿ ಮೇಘಾಧಿಪನಾಗಿದ್ದೀಯ. ಕಾಲ ಕಾಲಕ್ಕೆ ಇಳೆಗೆ ಮಳೆ ಬರಬೇಕು ಎಂದಾಗಿದ್ರೆ ನಿನ್ನ ಮನಸ್ಸು ಮುಖ್ಯ. ಈ ಇಳೆಯು ಸುಭಿಕ್ಷೆಯಿಂದ ಬಾಳುವುದಕ್ಕೆ ನಿನ್ನದ್ದಾಗಿರುವಂತಹ ಕೊಡುಗೆ ಅಪಾರವಾಗಿದೆ. ದೇವೇಂದ್ರ, ಇಂದಿನ ದಿನದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ದ್ವಾರಕೆಗೆ ನೀನು ಆಗಮಿಸಿದ್ದೀಯ. ಯಾಕೋ ಏನು ನಿನ್ನ ಮುಖದಲ್ಲಿ ದುಗುಡ ಎದ್ದು ಕಾಣುತ್ತಾ ಇದೆ. ಯಾಕೆ ಅಂತ ಕೇಳುವುದಲ್ಲ. ನಿನ್ನ ಬಳಿಗೆ ನಾನು 2ನೇ ಸಲ ಮೊದಲು ಬಂದಾಗ ಉತ್ತರಧಾರಿಯಾಗಿ ಅವಿಷ್ಟಧಾರಿಯಾಗಿಯೇ ಬಂದಿದ್ದೆ. ಯಾವಾಗ ವೃಂದಾವನಕ್ಕೆ, ಆವಾಗ ರೌದ್ರ ಶ್ರೀ ಮನೋಗರ ಸ್ವಾಮಿ ದೇವಾ ಕೃಪಾ ಗೋಪಾಲ ಕೃಷ್ಣ ನೀನು. ಆದರೆ ನಾವು ಜ್ಞಾನಿಗಳು ತಿಳಿಯುವುದು ಹಾಗಲ್ಲ.
ಶಿರ ಅಪ್ಪಿಸುತ್ತೆಯಾದ ಹ್ಮ್ ಆ ಲಕ್ಷ್ಮಿಯನ್ನು ಹಾ ತನ್ನ ಹೃದಯದಲ್ಲಿರಿಸಿ ಹ್ಮ್ ಮನೋಹರವಾದ ತನ್ನ ದಾಂಪತ್ಯವನ್ನು ಜಗತ್ತಿಗೆ ಸಾರಿದವ ಓಹೋ ಶ್ರೀ ಮನೋಹರ ಸ್ವಾಮಿ. ಓಹೋ ಲೋಕದಲ್ಲಿ ಹೇಳ್ತಾರೆ ಲಕ್ಷ್ಮೀನಾರಾಯಣರ ದಾಂಪತ್ಯ, ಹ್ಮ್ ಪಾರ್ವತಿ ಪರಮೇಶ್ವರ ದಾಂಪತ್ಯ, ಹಾ ವಾಣಿ ಶಾರದೆಯ ದಾಂಪತ್ಯ. ಹ್ಮ್ ಆದ್ರೆ ನಿನ್ನ ಶ್ರೀಗೊಂದು ವಿಶೇಷ ತಾನೈತೆ. ಹಾ ಶ್ರೀ ಎಲ್ಲರಿಗೂ ಸಿಕ್ಕುವುದಿಲ್ಲ. ಹಾ ಧನಶ್ರೀ, ಉದ್ಯೋಗಶ್ರೀ, ಸಂಪತ್ಶ್ರೀ, ಭಾಗ್ಯಶ್ರೀ, ಹ್ಮ್ ಎಲ್ಲಾ ಶ್ರೀಗೆ ಅಡಕವಾಗಿರುವುದೇನು? ಹಾ ನಾರಾಯಣ ಎಂಬ ಮೂಲ ತತ್ವ. ಹ್ಮ್ ಓ ಬಾಲಕೃಷ್ಣ ಹ್ಮ್ ವಸುದೇವ ಸುತಂದೇವ ಸಚಾರೋ ಹ್ಮ್ ದೇವಕಿ ಪರಮಾನಂದ ಇಷ್ಟಂ ಒಂದೇ. ಹ್ಮ್ ನಿನ್ನ ಹೇಳುವ ಅಗತ್ಯ ಇಲ್ಲ, ಹಾ ನಿನಗೆ ಗೊತ್ತಿರಬೇಕು. ಹ್ಮ್ ಮಗು ಅಳದೆ ತಾಯಿ ಹಾಲು ಅಮೃತಂ ಬಾಲವಶ್ಯಕಂ. ಹಾ ನಿನ್ನ ಅವನೇ ಆತ. ಹಾ ಅವನ ವಿಸ್ತಾರ ವಿಳಾಸದ ಅನುಗುಣವಾಗಿ ಹ್ಮ್ ನರಕಾಸುರ ಯಾರು ನಿನಗೋದು? ಹ್ಮ್ ನರಕದಾನವ ದೇವಲೋಕವನ್ನು ಅತಿಕ್ರಮಿಸಿದ್ದಾನೆ. ಓಹೋ ದೇವಲೋಕವನ್ನು ಬಯಸಲಿಲ್ಲ ಹಾ ಸ್ವಾಮಿ. 16,000 ಸ್ತ್ರೀಯರು ಸಾಕಾಗಲಿಲ್ಲ. ಓಹೋ ನನ್ನ ಪಟ್ಟಮಹಿಷಿಯನ್ನು ಯಾಚಿಸಿದ. ಹ್ಮ್ ನಾನು ಯುದ್ಧಕ್ಕೆ ಮುಂದಾದೆ. ಹ್ಮ್ ಪರಾಭವವಾಯಿತು ಅನುಗ್ರಹದಿಂದ. ಹ್ಮ್ ಸ್ವಾಮಿ ಬೇಸರ ಇರಲಿಲ್ಲ. ಹಾ ಮಾತು ತಾಯಿಗಿಂತ ಹೆಚ್ಚು ಹಾ ಭೋಜನವನ್ನು ನೀಡುವವಳಿಲ್ಲ ಅಂತ ಜಗತ್ತಿಗೆ ಹೇಳಿದವ ನೀನು. ಹ್ಮ್ ನಾ ಮಾತ್ರ ಭೋಜನವು ಹ್ಮ್ ತಾಯಿಯ ಅಡುಗೆ ಅದು ಏನೇ ಆಗಿದ್ರು ಮಗುವಿಗೆ ಅಪ್ಯಾಯವ. ಹೌದು ತಾಯೇ ಭೋಜನ ಶ್ರೇಷ್ಠ ಅಂತ ತಾಯಿಯ ಹ್ಮ್. ಶ್ರೇಷ್ಠತ್ವವನ್ನು ಗುರುತಿಸಿದವ ನೀನು. ಹ್ಮ್ ನನ್ನವ್ರೆ ಅದಿತಿ ದೇವಿ ಹ್ಮ್ ಅವರ ಕಂಡಕುಂಡಲವನ್ನು ಅಪಹರಿಸಿದ, ಕಿತ್ತುಕೊಂಡ. ವರುಣನ ಮಹಿಷಲವನ್ನು ಅಪಹರಿಸಿದ. ಹ್ಮ್ ಸ್ವಾಮಿ ಬದುಕಲಿಕ್ಕೆ ಕಷ್ಟ ಆಗುತ್ತದೆ. ಸತ್ಯವಂತರಿಗಿದು ಕಾಲ ಅಲ್ಲ. ಚಿನ್ಮಯಾತ್ಮಕನೇ ಹ್ಮ್ ದಯದೋರ್ಬೇಕು, ಕಾಪಾಡಬೇಕು. ಬಿಡು ಮನದ ದೇಶಗಳ ಸುಮನ ಸರುಣೆಯ ಬಿಡು ಮನದ ಕ್ಲೇಶಗಳ ಸುಮನ ಸರುಣೆಯ ನಿಸಧೈರ್ಯನಾಗಿರು ತಡಿಗ ನರಕಾಸುರನ ಶೀಘ್ರದಿ ಮುಳುಗಿ ಕೊಡುವೆನೆ ಬಿಡುವು ಮಹೇಂದ್ರ ಕರುಣಾಜನಿತವಾಗಿರುವ ಕಥೆಯನ್ನು ಕೇಳುವಾಗ ಯಾರಿಗೆ ತಾನೇ ವ್ಯತ್ಯಾಗದೇ ಇರುವುದಕ್ಕೆ ಸಾಧ್ಯ ಹೇಳು? ಹೌದು. ಓ ಪುರಂದರ ನಾಮಕನೇ, ಹಾ. ನರಕಾಸುರ ದೇವಲೋಕವನ್ನು ಸೇರಿದ, ಹೌದು. ನಿಮ್ಮನ್ನೆಲ್ಲ ಬಡಿದೋಡಿಸಿದ. ನಿಜ. ಮಾತ್ರವೇ ಅಲ್ಲ, ಸಾತ್ವಿ ಶಿರೋಮಣಿಯಾಗಿರುವ ಅದಿತಿ ದೇವಿ ವಾಮನಾವತಾರಿಯಾಗಿದ್ದ ಕಾಲಕ್ಕೆ ನನಗೂ ಅವಳವೇ. ಅಲ್ಲವೇ? ಅವಳ ಕರ್ಣ ಕುಂಡಲವನ್ನು ಸೆಳೆದನೇ ಮೂರ್ತ. ಹೌದು. ಹಾಗಿದ್ರೆ ಅವನನ್ನು ವಿನಯದಲ್ಲಿ ಬಹಳ ಗೊಡೆ. ಹಾ. ಕೆಲವೇ ಸಮಯಗಳಲ್ಲಿ ದುಷ್ಟಮರ್ತನವನ್ನು ಮಾಡುವುದರ ಮೂಲಕ ಲೋಕಕ್ಕೆ ಶಾಂತಿಯನ್ನು ನಾನು ಒದಗಿಸ್ತೇನೆ. ಚಿಂತೆ ಮಾಡಿ ಧನ್ಯನಾದೆ.